ನಮಸ್ತೆ, ನಾನು ಕಾವ್ಯ ಹೆಗಡೆ. ಇದೀಗ ಈ ದಿನದ ಪ್ರಮುಖ ಸುದ್ದಿ. ಮೂವರು ಉಪಮುಖ್ಯಮಂತ್ರಿ ಹೈಕಮಾಂಡ್ ನಿರ್ಧಾರವೇ ನನ್ನ ನಿರ್ಧಾರ ಅಂತ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ 105 ಕೋಟಿ ರೈತರಿಗೆ ಅರೆಕಾಸಿನ ಮಜ್ಜಿಗೆಗೂ ಸಾಕಾಗಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅಕ್ಕಿಯ ಬದಲು 6 ತಿಂಗಳದ ಹಣವನ್ನ ನೀಡಿ ಸಾವಿರಾರು ಕೋಟಿಯನ್ನ ಉಳಿಸಿದೆ ರಾಜ್ಯ ಸರ್ಕಾರ. ಇಸ್ರೋದಿಂದ ಇನ್ನೊಂದು ಐತಿಹಾಸಿಕ ಸಾಧನೆ. L1 ಕಕ್ಷೆಯನ್ನ ಸೇರಿದ ಆದಿತ್ಯ ಮೋದಿ ಅವರು ಶುಭಾಶಯವನ್ನ ಕೋರಿದ್ದಾರೆ. ಸೊನಾಲಿಯಾ ಕಡಲ್ಗಳ್ಳರನ್ನ ಮಟ್ಟ ಹಾಕಿದೆ ನಮ್ಮ ಭಾರತೀಯ ಸೈನ್ಯ. ಮೂವರು ಉಪಮುಖ್ಯಮಂತ್ರಿಗಳ ಬಗ್ಗೆ ಸುದ್ದಿಯನ್ನ ಮಾಡೋದಿಲ್ಲ, ಚರ್ಚೆಯನ್ನ ಮಾಡೋದಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ನಿರ್ಧಾರವೇ ನನ್ನ ನಿರ್ಧಾರ ಅಂತ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಹಾಗಾದ್ರೆ ಅವರು ಏನಂತ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಮೂರು ಉಪಮುಖ್ಯಮಂತ್ರಿಗಳ ಹುದ್ದೆ ವಿಚಾರದ ಕುರಿತು ಎಲ್ಲಿಯೂ ಚರ್ಚೆಯನ್ನ ನಡೆಸೋದಿಲ್ಲ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸದಾಶಿವ ನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಪಮುಖ್ಯಮಂತ್ರಿ ನೇಮಕದ ಬಗ್ಗೆ ಸಚಿವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಅವರು ಹೇಳಿಕೆಯೂ ಅಷ್ಟೇ, ಅವರ ದೃಷ್ಟಿಯಲ್ಲಿ ಒಳ್ಳೆಯದು ಇರಬಹುದು, ಹೀಗಾಗಿ ಹೇಳ್ತಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಹೈಕಮಾಂಡ್ ನಿರ್ಧಾರವೇ ನನ್ನ ನಿರ್ಧಾರ ಅಂತ ತಿಳಿಸಿದ್ದಾರೆ. ಸಚಿವರ ದೆಹಲಿ ಪ್ರವಾಸದ ಬಗ್ಗೆ ಮಾತನಾಡಿದ ಇವರು ಒಬ್ಬೊಬ್ಬರು ಒಂದೊಂದು ಕಾರಣವನ್ನ ಇಟ್ಟುಕೊಂಡು ದೆಹಲಿಗೆ ಹೋಗ್ತಾರೆ. ಈ ವೇಳೆ ಪಕ್ಷದ ಮುಖ್ಯ ಕಚೇರಿಗೆ ಹೋಗಿ ರಾಜ್ಯ ಉಸ್ತುವಾರಿಯನ್ನ ಭೇಟಿ ಮಾಡುವುದು, ಸಾಧ್ಯವಾದರೆ ಅಧ್ಯಕ್ಷರ ಜೊತೆ ಚರ್ಚೆಯನ್ನ ನಡೆಸುತ್ತಾರೆ. ಆಡಳಿತದಲ್ಲಿರುವ ಪಕ್ಷದ ಹೈಕಮಾಂಡ್ ಸಲಹೆಯನ್ನ ಸ್ವೀಕರಿಸಬೇಕು. ಅದೆಲ್ಲ ಸಾಮಾನ್ಯವಾಗಿ ನಡೆಯುವ ಬೆಳವಣಿಗೆ ಆಗಿದೆ. ಬೇರೆ ಅರ್ಥವನ್ನ ಕಲ್ಪಿಸುವಂತಹ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ನನಗೆ ಯಾರು ಹೇಳಿಲ್ಲ. ಕೋಲಾರ ಕ್ಷೇತ್ರದಿಂದ ನಾನು ಸ್ಪರ್ಧೆಯನ್ನ ಮಾಡ್ತೇನೆ ಅಂತ ಮಾಧ್ಯಮದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಈವರೆಗೆ ಯಾವುದೇ ಚರ್ಚೆ ನಡೆದಿಲ್ಲ. ಹೈಕಮಾಂಡ್ ಸೂಚಿಸಿದರೆ ಮುಂದಿನ ತೀರ್ಮಾನದ ಬಗ್ಗೆ ತಿಳಿಸುತ್ತೇನೆ ಅಂತ ಹೇಳಿದ್ದಾರೆ. ಬಾಂಬ್ ಬೆದರಿಕೆ ಕರೆಯನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಕಸ್ತೂರಬಾ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೂ ಇಮೇಲ್ ಮೂಲಕ ಬೆದರಿಕೆ ಬಂದಿದೆ. ಐಪಿ ಅಡ್ರೆಸ್ ಆಧರಿಸಿ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಕೊಡ್ತಿರುವಂತಹ 105 ಕೋಟಿ ಏನಿದೆ, ಇದು ಬಡವರಿಗೆ ಅಂದ್ರೆ ರೈತರಿಗೆ ಅರೆಕಾಸಿನ ಮಜ್ಜಿಗೆಗೂ ಸಾಕಾಗಲ್ಲ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಅವರು ಏನ್ ಹೇಳಿದ್ರು ಇಲ್ಲಿದೆ ನೋಡಿ ಮಾಹಿತಿ. ಮುಖ್ಯಮಂತ್ರಿಗಳೇ, ನೀವು ಬಿಡುಗಡೆ ಮಾಡಿರುವ 105 ಕೋಟಿ ಎಷ್ಟು ಲಕ್ಷ ಜನ ರೈತರಿಗೆ ತಲುಪಲಿದೆ? ಅರೆಕಾಸಿನ ಮಜ್ಜಿಗೆಗೂ ಸಾಕಾಗೋದಿಲ್ಲ. ಅಗಾಧ ಪ್ರಮಾಣದ ಬರ ಮತ್ತು ತಾವು ಬಿಡುಗಡೆ ಮಾಡಿರುವ ಹಣವನ್ನ ನೋಡಿದ್ರೆ ರೈತರಿಗೆ ಚಿಲ್ಲರೆ ಕಾಸಿನ ಭಿಕ್ಷೆ ಕೊಟ್ಟಂತೆ ಕಾಣಿಸ್ತಾ ಇದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಕುರಿತಾಗಿ ಪತ್ರಿಕಾ ಹೇಳಿಕೆಯನ್ನ ನೀಡಿದ ಅವರು ಎನ್ಡಿಆರ್ಎಫ್ ಮಾರ್ಗಸೂಚಿ ಪ್ರಕಾರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಹಣದ ಬಗ್ಗೆ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಿದ್ದೇನೆ. ಆದರೆ ನಿಮ್ಮನ್ನ ಆಯ್ಕೆ ಮಾಡಿ ಅಧಿಕಾರಕ್ಕೆ ಗದ್ದುಗೆಯ ಮೇಲೆ ಕೂಡಿಸಿದ್ದಾರೆ ರೈತಾಪಿ ಜನದ ವರ್ಗದವರು. ನಿಮ್ಮ ಕರ್ತವ್ಯ ನೀವು ಕೂಡಲೇ ಪೂರ್ತಿಯಾಗಿ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಕಾಲಹರಣವನ್ನ ಮಾಡಿದ್ದೀರಿ. ರಾಜ್ಯದ ಆರ್ಥಿಕ ಸ್ಥಿತಿ ಉತ್ತಮ ಇದೆ ಎಂದು ಬೆನ್ನು ತಟ್ಟುತ್ತಿರುವ ನಿಮ್ಮ ಸರ್ಕಾರ ಯಾಕೆ ರೈತರ ಪರಿಹಾರ ಪೂರ್ಣವಾಗಿ ಬಿಡುಗಡೆ ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರಕ್ಕೆ 18,000 ಕೋಟಿ ಬರ ಪರಿಹಾರಕ್ಕೆ ಮನವಿ ಮಾಡಿದ್ರು. ರಾಜ್ಯ ಸರ್ಕಾರ 105 ಕೋಟಿ ಬಿಡುಗಡೆ ಮಾಡಿದ್ದು 1% ಆಗಿಲ್ಲ ಎಂದು ರೈತಾಪಿ ವರ್ಗದವರು ಹೇಳ್ತಾ ಇದ್ದಾರೆ. ಮಾತಿನಲ್ಲಿ ಅಲ್ಲ, ಕೃತಿಯಲ್ಲಿ ನಿಮ್ಮ ಬದ್ಧತೆಯನ್ನ ತೋರಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕಳೆದ ವರ್ಷ ಪ್ರವಾಸದ ಸಂದರ್ಭದಲ್ಲಿ ನಾವು ಕೇವಲ 2 ತಿಂಗಳಲ್ಲಿ ಎನ್ಡಿಆರ್ಎಫ್ ನಿಗಮದ ಪ್ರಕಾರ ಒಟ್ಟು 2031 ಕೋಟಿ ನಾವು ಬಿಡುಗಡೆ ಮಾಡಿದ್ದೇವೆ. ಹೀಗಾಗಿ ಈ ಪ್ರಶ್ನೆ ಕೇಳುವ ಹಕ್ಕು ನಮಗಿದೆ. ರೈತರ ಪರವಾಗಿ ಅವರ ಆಸಕ್ತಿ ಕಾಪಾಡೋದು ನಮ್ಮೆಲ್ಲರ ಹಕ್ಕಾಗಿದೆ ಅಂತ ರೈತರ ಪರವಾಗಿ ನಾನು ಧ್ವನಿ ಎತ್ತುತ್ತೇನೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅಕ್ಕಿಯ ಬದಲಾಗಿ ಹಣವನ್ನ ಕೊಟ್ಟು ರಾಜ್ಯ ಸರ್ಕಾರ ಅಕ್ಕಿಯನ್ನ ಉಳಿಸಿದ್ಯಾ ಅನ್ನುವಂತಹ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ. 5 ಕೆಜಿ ಅಕ್ಕಿ, ಹಾಗೆ 5 ಕೆಜಿ ಅಕ್ಕಿಗೆ ಬೇಕಾಗಿರುವಂತಹ ದುಡ್ಡನ್ನ ಅವರವರ ಖಾತೆಯಲ್ಲಿ ರಾಜ್ಯ ಸರ್ಕಾರ ಹಾಕಿತ್ತು. ಇದರ ಬಗ್ಗೆ ಈಗ ಎಕ್ಸ್ಪ್ಲನೇಷನ್ ಇಲ್ಲಿದೆ ನೋಡಿ. ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಕರ್ನಾಟಕ ಕಾಂಗ್ರೆಸ್ ಬಿಪಿಎಲ್ ಕಾರ್ಡ್ ಅನುಭವಿಗಳಿಗೆ ಪ್ರತಿ ತಿಂಗಳು ಒಟ್ಟು ವ್ಯಕ್ತಿಗೆ 10 ಕೆಜಿ ಅಕ್ಕಿ ನೀಡುವುದಾಗಿ ವಾಗ್ದಾನವನ್ನ ಮಾಡಿತ್ತು. ಅದರಂತೆ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ತನ್ನ ವಾಗ್ದಾನವನ್ನ ಈಡೇರಿಸಲು ಅಕ್ಕಿ ಹೊಂದಿಸಲು ಹರಸಾಹಸವನ್ನ ಪಟ್ಟಿತ್ತು. ಕೊನೆಗೂ ಅಕ್ಕಿ ಕೊಡಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಗೆ 5 ಕೆಜಿ ಅಕ್ಕಿ ನೀಡಿ ಇನ್ನುಳಿದ 5 ಕೆಜಿ ಅಕ್ಕಿಯ ಹಣವನ್ನ ನೀಡುತ್ತಾ ಬಂತು.
ಲೇಟೆಸ್ಟ್ ಸುದ್ದಿ ಏನು ಅಂದ್ರೆ ಅಕ್ಕಿ ಬದಲು ಹಣವನ್ನ ನೀಡಿ 6 ತಿಂಗಳ 1,000 ಕೋಟಿ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಉಳಿತಾಯ ಮಾಡಿದೆ. 6 ತಿಂಗಳಿಗೆ ಅಕ್ಕಿ ಬದಲು ಸರ್ಕಾರದಿಂದ ಜನರ ಖಾತೆಗೆ 3,751 ಕೋಟಿ ಹಣ ವರ್ಗಾವಣೆ ಮಾಡಿದೆ. ಅಕ್ಕಿ ಕೊಡಲು ಸಾಧ್ಯವಿಲ್ಲದ ಕಾರಣ ಪ್ರತಿ ವ್ಯಕ್ತಿಗೆ ತಿಂಗಳಿಗೆ 170 ರೂಪಾಯಿಯನ್ನ ನೀಡುತ್ತಿದೆ. ಪಡಿತರ ವಿತರಕರ ವಿರೋಧಗಳ ನಡುವೆಯೂ 6 ತಿಂಗಳಿನಿಂದ ಜನರಿಗೆ ಖಾತೆಯಲ್ಲಿ ಹಣವನ್ನ ಹಾಕಲಾಗ್ತಾ ಇದೆ. ಸಾಗಣೆ ವೆಚ್ಚ, ಕಮಿಷನ್ ಎಲ್ಲ ಲೆಕ್ಕ ಹಾಕಿದ್ರೆ ಮಾಸಿಕವಾಗಿ 123 ಕೋಟಿ ರೂಪಾಯಿ ಉಳಿತಾಯ ಆಗಲಿದೆ. ಹಣ ವರ್ಗಾವಣೆ ಮಾಡಲು ಮಾಸಿಕ 600 ರಿಂದ 655 ಕೋಟಿ ರೂಪಾಯಿ ಸರ್ಕಾರಕ್ಕೆ ವೆಚ್ಚವಾಗಲಿದೆ. ಅಕ್ಕಿ ಸಿಕ್ಕದಿದ್ದರೆ ಈ ಮೊತ್ತ 800 ಕೋಟಿ ರೂಪಾಯಿ ಆಗ್ತಿತ್ತು. ಅಕ್ಕಿ ಸಿಕ್ಕಿದ್ದರೆ ಸಾಗಣೆ ವೆಚ್ಚ, ಸಗಟು ಮತ್ತು ಚಿಲ್ಲರೆ ಕಮಿಷನ್ ಕೊಡಬೇಕಾಗಿತ್ತು. ಸಾಗಣೆ ವೆಚ್ಚ ಪ್ರತಿ ಕೆಜಿಗೆ 1.10 ರೂಪಾಯಿ ಆಗ್ತಾ ಇತ್ತು. ಸಗಟು ಕಮಿಷನ್ 35 ಪೈಸೆ ಹಾಗೂ ಚಿಲ್ಲರೆ ಕಮಿಷನ್ 1.84 ರೂಪಾಯಿ ನೀಡಲಾಗ್ತಾ ಇತ್ತು. ಹಣ ನೀಡೋದ್ರಿಂದ ಪ್ರತಿ ಕೆಜಿಗೆ 2.69 ಪೈಸೆ ಈಗ ಸರ್ಕಾರಕ್ಕೆ ಉಳಿತಾಯವಾಗ್ತಾ ಇದೆ. ಇಸ್ರೋದಿಂದ ಮತ್ತೊಂದು ಐತಿಹಾಸಿಕ ಸಾಧನೆ ಇವತ್ತು ನಡೆದಿದೆ. ಅದೇನಂತಂದ್ರೆ L1 ಕಕ್ಷಕ್ಕೆ ಆದಿತ್ಯ ಹೋಗಿ ಸೇರ್ಕೊಂಡಿದ್ದಾರೆ. ಹಾಗೆ ಈ ವಿಚಾರವಾಗಿ ಮೋದಿ ಅವರು ಸಂಭ್ರಮ ಪಟ್ಟಿದ್ದಾರೆ. ಹಾಗೆ ಶುಭಾಶಯವನ್ನ ಇಸ್ರೋ ಅವರಿಗೆ ತಿಳಿಸಿದ್ದಾರೆ. ಹಾಗಾದ್ರೆ ಏನದು ಸ್ಟೋರಿ? ಇಲ್ಲಿದೆ ನೋಡಿ ಮಾಹಿತಿ. ಚಂದ್ರಯಾನದ ಮೂಲಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಇತಿಹಾಸವನ್ನ ಬರೆದಿದ್ದ ಇಸ್ರೋ ಇದೀಗ ಮತ್ತೊಂದು ಸಾಧನೆಯನ್ನ ಮಾಡಿದೆ. ಇಸ್ರೋ ಕಳಿಸಿದ್ದ ಆದಿತ್ಯ ನೌಕೆ ಇದೀಗ ನಿಗದಿತ L1 ಕಕ್ಷೆಯನ್ನ ತಲುಪಿದೆ. ಸೋಲಾರ್ ಮಿಷನ್ ಅಡಿಯಲ್ಲಿ ISRO ಆದಿತ್ಯ ಎಂಬ ನೌಕೆಯನ್ನ ಕಳಿಸಲಾಗಿತ್ತು. ಇದೀಗ ಆದಿತ್ಯ L1 ಇಂದು ತನ್ನ ಗಮ್ಯಸ್ಥಾನ L1 ಪಾಯಿಂಟ್ ಅನ್ನ ತಲುಪಿದೆ. ಇನ್ನು ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ತನ್ನ ಅಂತಿಮ ಗಮ್ಯಸ್ಥಾನ ಕಕ್ಷೆಯ L1 ಪಾಯಿಂಟ್ನಲ್ಲಿ ಸೂರ್ಯನನ್ನ ಅಧ್ಯಯನ ಮಾಡಲು ದೇಶದ ಮೊದಲ ಬಾಹ್ಯಾಕಾಶ ಆಧಾರಿತ ಮಿಷನ್ ಆದಿತ್ಯ L1 ಬಾಹ್ಯಾಕಾಶ ನೌಕೆಯನ್ನ ಸ್ಥಾಪಿಸಲು ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಂಡಿದೆ. ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಇನ್ನೇನು 2-3 ವಾರ ಬಾಕಿ ಇದೆ. ಈ ಸಮಯದಲ್ಲಿ ಸಾವಿರಾರು ಕೋಟಿ ರೂಪಾಯಿಯಷ್ಟು ಅನುದಾನ ಬರ್ತಾ ಇದೆ ಅಯೋಧ್ಯೆಗೆ. ಈಗಂತ ಮಂದಿರದ ಟ್ರಸ್ಟ್ ಅವರು ತಿಳಿಸಿದ್ದಾರೆ. ಹಾಗಾದ್ರೆ ಎಷ್ಟು ಸಾವಿರ ಕೋಟಿ ರೂಪಾಯಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೂ ಮುಂಚೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ 3 ವಾರಗಳು ಕಡಿಮೆ ಅವಧಿ ಬಾಕಿ ಇರುವ ಹಿನ್ನೆಲೆಯಲ್ಲಿ ರಾಮ ಮಂದಿರದ ಟ್ರಸ್ಟ್ ಹೆಸರಿಗೆ ಜಮವಾಗುತ್ತಿರುವ ದೇಣಿಗೆ, ದಾನಪತ್ರ, ಡಿಜಿಟಲ್ ಪಾಯಿಂಟ್ ಹಾಗೂ ಇತರೆ ದಾಖಲೆಗಳು ತಲುಪ್ತಾ ಇದೆ ಎಂದು ತಿಳಿದು ಬಂದಿದೆ. ಕಳೆದ 1 ತಿಂಗಳಲ್ಲಿ 1.5 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ದೇಣಿಗೆಯು ಮಂದಿರಕ್ಕೆ ಹರಿದು ಬರ್ತಾ ಇತ್ತು. ದೇಣಿಗೆಯ ಸಂಗ್ರಹದ ತಂಡದ ಮುಖ್ಯಸ್ಥರಾಗಿರುವ ಸುಭಾಷ್ ಚಂದ್ರ ಅವರ ಪ್ರಕಾರ ಮಂದಿರ ನಿರ್ವಹಣೆಯ ಹೊಣೆಯನ್ನ ಟ್ರಸ್ಟ್ನ ಉಸ್ತುವಾರಿಗಳಿಗೆ ವಹಿಸಿದ್ದ ಸಂದರ್ಭದಲ್ಲಿ ರಾಮಲಲ್ಲಾ ಹೆಸರಿನಲ್ಲಿ ಕೇವಲ ಮಾಸಿಕ 70,000 ರೂಪಾಯಿ ಕಾಣಿಕೆ ಹರಿದು ಬರ್ತಾ ಇತ್ತು. ಆದರೆ ಮಂದಿರ ನಿರ್ಮಾಣ ಶುರುವಾದಂತೆ ಹಾಗೂ ಗರ್ಭಗುಡಿಯ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಸದ್ಯ ತಿಂಗಳಿಗೆ 2.5 ಕೋಟಿ ರೂಪಾಯಿಗೂ ಹೆಚ್ಚು ಸಂಪಾದನೆ ಆಗ್ತಾ ಇದೆ. ಮೇ ತಿಂಗಳಿನವರೆಗೆ ನಡೆದ ಸಂಕಲ್ಪ ಸಮರ್ಪಣೆ ಅಭಿಯಾನದಲ್ಲಿ 3,300 ಕೋಟಿ ರೂಪಾಯಿ ದೇಣಿಗೆ ಹರಿದು ಬಂದಿದೆ ಎಂದು ತಿಳಿಸಿದ್ದಾರೆ. ಕಾಣಿಕೆ ಹುಂಡಿಯಲ್ಲಿನ ಎಣಿಕೆಗಾಗಿ 12 ಬ್ಯಾಂಕ್ ಸಿಬ್ಬಂದಿಗಳನ್ನ ಒಳಗೊಂಡು ತಂಡವನ್ನ ನಿಯೋಜನೆ ಮಾಡಲಾಗಿದೆ ಅಂತ ಟ್ರಸ್ಟ್ನವರು ತಿಳಿಸಿದ್ದಾರೆ. ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಾಸಕನೋರ್ವರು ಒಂದು ಕೆಲಸವನ್ನ ಮಾಡಿದ್ದಾರೆ. ಏನು ಅಂತಂದ್ರೆ ಕರ್ತವ್ಯದಲ್ಲಿ ನಿರತರಾಗಿರುವಂತಹ ಪೊಲೀಸ್ ಅವರಿಗೆ ಕಪಾಲ ಮೋಕ್ಷವನ್ನ ಹಾಕಿದ್ದಾರೆ. ಹಾಗಾದ್ರೆ ಯಾಕೆ ಅವರು ಕಪಾಲ ಮೋಕ್ಷವನ್ನ ಮಾಡಿದ್ದಾರೆ? ಅದು ಕರ್ತವ್ಯ ನಿರತ ಪೊಲೀಸ್ ಅವರಿಗೆ ಅಂತ ಇಲ್ಲಿದೆ ನೋಡಿ ಸ್ಟೋರಿ. ಇಂಟ್ರೆಸ್ಟಿಂಗ್ ಆಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಈ ಪೊಲೀಸರ ಮೇಲೆ, ಅಧಿಕಾರಿಗಳ ಮೇಲೆ ಹಲ್ಲೆಗಳು ಆಗೋದು ಸಾಮಾನ್ಯವಾಗಿ ಬಿಟ್ಟಿದೆ. ಅದರಲ್ಲೂ ಈ ರಾಜಕಾರಣಿಗಳು ಅದರಲ್ಲಿ ಕೈ ಎತ್ತುತ್ತಾ ಇದ್ದಾರೆ. ಯಾವುದೋ ಸಿಟ್ಟನ್ನ ಯಾರ್ದೋ ಮೇಲೆ ತೋರಿಸ್ತಾ ಇದ್ದಾರೆ. ಇದೀಗ ಅಂಥದ್ದೇ ಒಂದು ಘಟನೆ ನಮ್ಮಲ್ಲಿ ನಡೆದಿದೆ. ನಮ್ಮ ಪಕ್ಕದ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಆಗಿರುವಂತಹ ಅಜಿತ್ ಪವಾರ್ ಅವರು ಭಾಗವಹಿಸಿದ್ದ ಸಾರ್ವತ್ರಿಕ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕನೋರ್ವ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಘಟನೆಯ ದೃಶ್ಯಾವಳಿಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಅಜಿತ್ ಪವಾರ್ ಅವರು ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಇಳಿಯುತ್ತಿದ್ದ ಬಿಜೆಪಿ ಶಾಸಕ ಸುನಿಲ್ ಕಾಂಬ್ಳೆ ಅವರ ಸಮತೋಲನ ತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಈ ವೇಳೆ ಅಲ್ಲೇ ಇದ್ದ ಪೊಲೀಸ್ ಅಧಿಕಾರಿಯೊಬ್ಬರು ಅವರನ್ನ ಹಿಡಿಯೋಕೆ ಮುಂದಾಗಿದ್ದಾರೆ. ಅಷ್ಟಕ್ಕೆ ಕೋಪಗೊಂಡ ಬಿಜೆಪಿ ಶಾಸಕ
ಸುನಿಲ್ ಕಾಂಬ್ಳೆ ಅಧಿಕಾರಿಗಳಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಈ ಘಟನೆಯ ದೃಶ್ಯಾವಳಿಗಳು ಕ್ಯಾಮೆರಾ ಒಂದರಲ್ಲಿ ಸೆರೆಯಾಗಿದೆ. ಈ ಸಮಯದಲ್ಲಿ ನಿಜವಾಗಲೂ ಏನಾಯಿತು ಎಂಬುದು ಯಾರಿಗೂ ಗೊತ್ತಿಲ್ಲ. ಎಡಗೈ ಬಳಸಿ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಕಪಾಳಕ್ಕೆ ಬಾರಿಸಿದ ಪೊಲೀಸ್ ಅಧಿಕಾರಿ ಸಿವಿಲ್ ಡ್ರೆಸ್ ಅನ್ನ ಹಾಕಿಕೊಂಡಿದ್ರು. ಪುಣೆಯ ಸಾಸೂನ್ ಆಸ್ಪತ್ರೆಯಲ್ಲಿ ತೃತೀಯ ಲಿಂಗಿಗಳ ಆರೈಕೆಗಾಗಿ ವಿಶೇಷ ಕಾರ್ಡ್ ಅನ್ನ ಸಿದ್ಧಪಡಿಸಲಾಗಿತ್ತು. ಇದನ್ನ ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಪೂನಾ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವಂತಹ ಅಜಿತ್ ಪವಾರ್ ಉದ್ಘಾಟನೆ ಮಾಡುತ್ತಿದ್ದ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ. ಬಿಜೆಪಿ ಶಾಸಕ ಸುನಿಲ್ ಕಾಂಬ್ಳೆ ಅವರು ಮಹಾರಾಷ್ಟ್ರದಲ್ಲಿ ಸದಾ ವಿವಾದಕ್ಕೆ ಸಿಲುಕೊಳ್ತಾ ಇರ್ತಾರೆ. ಈ ಹಿಂದೆ ಪಿಎಂಸಿಯಲ್ಲಿ ಮಹಿಳಾ ಉದ್ಯೋಗಿಗೆ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಎಂಬ ಆರೋಪ ಕೂಡ ಇವರ ಮೇಲೆ ಇತ್ತು. ಇದೀಗ ಈ ಘಟನೆಯ ಬಳಿಕ ಮತ್ತೊಮ್ಮೆ ವಿವಾದವನ್ನ ಹಾಕಿಕೊಂಡಿದ್ದಾರೆ, ಮೈ ಮೇಲೆ ಹಾಕಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಈ ಘಟನೆ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಉಪಸ್ಥಿತಿ ಇರುವ ಕಾರ್ಯಕ್ರಮದಲ್ಲೇ ನಡೆದಿದೆ. ಶಾಸಕರ ವಿರುದ್ಧ ಪ್ರಕರಣ ದಾಖಲಿಸಿ ಪೊಲೀಸರು ಕ್ರಮವನ್ನ ಕೈಗೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಅವರ ಸರ್ಕಾರ ಮುಂದುವರೆದ್ರೆ ರಾಷ್ಟ್ರೀಯ ಭದ್ರತೆಯ ಮೇಲೆ ಭಾರಿ ಪ್ರಭಾವ ಉಂಟಾಗುತ್ತೆ ಅಂತ ಹೇಳಿ ಬಿಜೆಪಿಯವರು ಟೀಕೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾಕೆ ಅವರು ಈ ಟೀಕೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ವಿವರ ಎಲ್ಲಿದೆ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಆಡಳಿತ ಮುಂದುವರೆದ್ರೆ ರಾಷ್ಟ್ರೀಯ ಭದ್ರತೆಗೆ ಅಪಾಯವಿದೆ ಅಂತ ಬಿಜೆಪಿಯವರು ಟೀಕೆ ಮಾಡಿದ್ದಾರೆ. ಪಡಿತರ ವಿತರಣೆಯಲ್ಲಿ ನಡೆದಿರುವ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಶುಕ್ರವಾರ ಏಕಕಾಲದಲ್ಲಿ ಪಶ್ಚಿಮ ಬಂಗಾಳದ 15 ಕಡೆ ದಾಳಿಯನ್ನ ನಡೆಸಿದ್ದಾರೆ. ಅಧಿಕಾರಿಗಳ ತಂಡವೊಂದು ಉತ್ತರ 24 ಪರಗಣ ಜಿಲ್ಲೆಯ ಸಂದೇಶ್ ಕಾಲಿಯಲ್ಲಿರುವ ಟಿಎಂಸಿ ನಾಯಕರು ಆಗಿರುವಂತಹ ಶೇಖ್ ಶಹಜಹಾನ್ ಅವರ ಮನೆಯಲ್ಲಿ ಶೋಧಕ್ಕೆ ಮುಂದಾಗಿದ್ದಾರೆ. ಇದೇ ವೇಳೆ ಶೇಖ್ ಶಹಜಹಾನ್ ಅವರ ಬೆಂಬಲಿಗರು ಇಡಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ನಡೆಸಿದ್ದು ವಾಹನಗಳನ್ನ ಜಖಂ ಮಾಡಿದ್ದಾರೆ. ಈ ಘಟನೆಯನ್ನ ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇಡಿ ಅಧಿಕಾರಿಗಳು ಮತ್ತು ಸಿಆರ್ಪಿಎಫ್ ಸಿಬ್ಬಂದಿಯ ಮೇಲೆ ಟಿಎಂಸಿ ಬೆಂಬಲಿಗರು ಕ್ರೋಧವನ್ನ ವ್ಯಕ್ತಪಡಿಸಿದ್ದು ನಿಜಕ್ಕೂ ಸರಿಯಲ್ಲ ಅಂತ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಬೇಕು, ಜನರು ಹಾಗೂ ಇಡಿ ಅಧಿಕಾರಿಗಳಿಗೆ ಕ್ಷಮೆಯನ್ನ ಯಾಚನೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಗೌರವ್ ಭಾಟಿಯಾ ಅವರು ಆಗ್ರಹಿಸಿದ್ದಾರೆ. ಒಂದೇ ರಾಷ್ಟ್ರ ಒಂದೇ ಚುನಾವಣೆ ಇದರ ಬಗ್ಗೆ ಕೋವಿಂದ್ ಸಮಿತಿಯವರು ಒಂದು ಜನರ ಅಭಿಪ್ರಾಯವನ್ನ ಲೆಕ್ಕ ಹಾಕಿದ್ದಾರೆ. ಇದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಸಾರ್ವಜನಿಕ ಅಭಿಪ್ರಾಯವನ್ನ ಕೇಳಿದ ಕೋವಿಂದ್ ಸಮಿತಿ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಒಂದು ರಾಷ್ಟ್ರ ಒಂದು ಚುನಾವಣೆ ಸಮಿತಿಯು ಜನರಿಂದ ಸಲಹೆಯನ್ನ ಆಹ್ವಾನಿಸಿದೆ. ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಯಲು ಅಸ್ತಿತ್ವದಲ್ಲಿರುವ ಕಾನೂನು ಆಡಳಿತಾತ್ಮಕ ಚೌಕಟ್ಟಿನಲ್ಲಿ ಸೂಕ್ತ ಬದಲಾವಣೆಯನ್ನ ಮಾಡುವ ಸಲಹೆಯನ್ನ ಸೂಚಿಸಿದೆ ಎಂದು ಸಾರ್ವಜನಿಕರ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಜನವರಿ 15ರ ಒಳಗೆ ಕಳುಹಿಸುವ ಸಲಹೆಯನ್ನ ಸ್ವೀಕರಿಸಲಾಗುವುದು ಅಂತ ಸಮಿತಿ ತಿಳಿಸಿದೆ. ಸಮಿತಿಯ ವೆಬ್ಸೈಟ್ once.gov.in ಅಥವಾ schlc@gov.in ಈ ಇಮೇಲ್ ಮೂಲಕ ಮಾಹಿತಿಯನ್ನ ಸಂಗ್ರಹಣೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿದ್ದು ಈವರೆಗೆ 2 ಸಭೆಯನ್ನ ನಡೆಸಲಾಗಿದೆ. ಒಂದು ದೇಶ ಒಂದು ಚುನಾವಣೆಯ ಬಗ್ಗೆ ಅಭಿಪ್ರಾಯವನ್ನ ಹಂಚಿಕೊಳ್ಳಲು ಎಲ್ಲರಿಗೂ ಅಧಿಕಾರ ಇದೆ ಅಂತ ಹೇಳಲಾಗಿದೆ. 6 ರಾಷ್ಟ್ರೀಯ ಪಕ್ಷಗಳು, 33 ರಾಜ್ಯ ಪಕ್ಷಗಳು ಹಾಗೂ 7 ನೋಂದಾಯಿತ ಪಕ್ಷಗಳಿಗೆ ಪತ್ರವನ್ನ ಬರೆಯಲಾಗಿತ್ತು. ಈ ಬಗ್ಗೆ ಕಾನೂನು ಆಯೋಗದ ಸಲಹೆಯನ್ನ ಸಮಿತಿ ಈಗಾಗಲೇ ಕೇಳಿಕೊಂಡಿದೆ. ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಈಗ ಬೆಂಕಿ ಅವಘಡ ಸಂಭವಿಸಿದೆ. ಕಾಶ್ಮೀರದಲ್ಲಿ ಈ ಕೆಲಸ ಆಗಿದೆ. ಯಾರು ಬೆಂಕಿಯನ್ನ ಹಚ್ಚಿದ್ರ ಅಥವಾ ನಿಜವಾಗ್ಲೂ ಬೆಂಕಿ ಅನಾಹುತ ಆಗಿದೆಯಾ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ನೋಡಿ. ಪಾಕ್ ಆಕ್ರಮಿತ ಕಾಶ್ಮೀರದ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಭಾರತದ ಭಾಗಕ್ಕೂ ವ್ಯಾಪಿಸಿದೆ. ಬೆಂಕಿಯ ನೆಪದಲ್ಲಿ ಉಗ್ರರು ನುಸುಳುವಿಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಭದ್ರತಾ ಸಿಬ್ಬಂದಿಗಳು ಸಜ್ಜಾಗಿವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಶುಕ್ರವಾರ ತಡರಾತ್ರಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಮೆಂಧರ್ ಉಪವಿಭಾಗದ ಬಾಲಾಕೋಟ್ ಭಾಗಕ್ಕೂ ಹರಡಿದೆ. ಜಮ್ಮು ಮತ್ತು ಕಾಶ್ಮೀರದ
ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆಯ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ವ್ಯಾಪಕವಾಗಿ ಹರಡಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಕಿಯ ನೆಪದಲ್ಲಿ ಉಗ್ರರು ಒಳಗೆ ನುಸುಳುವ ಸಾಧ್ಯತೆ ಇದ್ದು ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಎಚ್ಚರಿಕೆಯನ್ನ ವಹಿಸಲಾಗಿದೆ ಅಂತಾನೂ ತಿಳಿಸಿದ್ದಾರೆ. ಎಲ್ಒಸಿಯಲ್ಲಿ ಕಾವಲು ಕಾಯುತ್ತಿರುವ ಸೇನಾ ಪಡೆಗಳು ಬೆಂಕಿ ನಂದಿಸುವ ಕಾರ್ಯಕ್ಕೆ ತೊಡಗಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಸೋಮಾಲಿಯಾ ಕಡಲ್ಗಳ್ಳರನ್ನ ಭಾರತದ ನೌಕಾದಳ ನಿಜಕ್ಕೂ ಒಂದು ಯುದ್ಧವನ್ನೇ ಮಾಡಿ ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿ 15 ಜನ ಭಾರತೀಯರನ್ನ ಹಾಗೆ ಅದು ಬಿಟ್ಟು 21 ಜನರನ್ನ ಸೇವ್ ಮಾಡಿದೆ. ಹಾಗಾದ್ರೆ ಹೇಗ್ ಸೇವ್ ಮಾಡ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಅರಬ್ಬಿ ಸಮುದ್ರದ ಸೋಮಾಲಿಯಾ ಕಡಲ ತೀರದ ಬಳಿ ಹೈಜಾಕ್ ಆಗಿದ್ದ ಸರಕು ಸಾಗಾಣಿಕೆ ಹಡಗನ್ನ ಭಾರತೀಯ ನೌಕಾಪಡೆಯ ಕಮಾಂಡರ್ಗಳು ಕಡಲ್ಗಳ್ಳರಿಂದ ಮುಕ್ತಿಗೊಳಿಸಿದ್ದಾರೆ. ಈ ಹಡಗಿನಲ್ಲಿ ಇದ್ದ 15 ಭಾರತೀಯರು ಸೇರಿದಂತೆ ಎಲ್ಲಾ ಸಿಬ್ಬಂದಿಗಳನ್ನ ಮುಕ್ತಗೊಳಿಸಿದ್ದಾರೆ ಅಂತ ಭಾರತೀಯ ನೌಕಾಪಡೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಗುರುವಾರ ತಡರಾತ್ರಿ ಸೊಮಾಲಿಯಾದ ಕಡಲ್ಗಳ್ಳರು ಎಂವಿ ಲೀಲಾ ಎಂಬ ಹಡಗನ್ನ ಹೈಜಾಕ್ ಮಾಡಿದ್ದು, ಈ ಹಡಗಿನಲ್ಲಿ ಇದ್ದ 15 ಜನ ಭಾರತೀಯ ಪ್ರಜೆಗಳು ಸೇರಿದಂತೆ ಎಲ್ಲಾ ಸಿಬ್ಬಂದಿಗಳನ್ನ ಸೊಮಾಲಿಯಾದ ಕಡಲ್ಗಳ್ಳರು ಒತ್ತೆಯನ್ನ ಇರಿಸಿಕೊಂಡಿದ್ರು. ಹಡಗು ಹೈಜಾಕ್ ಆಗಿರುವ ಕುರಿತಾಗಿ ಬ್ರಿಟನ್ನ ಸರಕು ಸಾಗಾಣಿಕೆ ಹಡಗುಗಳ ಸಂಘಟನೆಗೆ ವೆಬ್ಸೈಟ್ ಪೋರ್ಟಲ್ ಮೂಲಕ ಸಂದೇಶವನ್ನ ರವಾನೆ ಮಾಡಲಾಗಿತ್ತು. ಗುರುವಾರ ರಾತ್ರಿಗೆ ಅಖಾಡಕ್ಕೆ ಧುಮುಕಿದ ಭಾರತೀಯ ನೌಕಾಪಡೆ ಮೊದಲಿಗೆ ನೌಕಾಪಡೆಯ ಯುದ್ಧ ವಿಮಾನವನ್ನ ಹಡಗಿನತ್ತ ರವಾನೆ ಮಾಡಿತ್ತು. ಈ ವಿಮಾನವು ಹೈಜಾಕ್ ಆದ ಹಡಗಿನ ಸ್ಥಿತಿಗತಿ ಹಾಗೂ ಸೊಮಾಲಿಯಾದ ದೇಶದ ಕಡಲ್ಗಳ್ಳರ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳ ಕುರಿತು ಹೆಚ್ಚುವರಿ ಮಾಹಿತಿಯನ್ನ ಸಂಗ್ರಹಣೆ ಮಾಡಿತ್ತು. ಬಳಿಕ ಅಪಹರಣಕ್ಕೆ ಈಡಾಗಿರುವಂತಹ ಹಡಗಿನ ಬಳಿ ಯುದ್ಧ ನೌಕೆಯನ್ನ ರವಾನೆ ಮಾಡಿತ್ತು. ಈ ನೌಕೆಯ ನೆರವಿನಿಂದ ಕಡಲ್ಗಳ್ಳರು ಹಾಗೂ ಹಡಗಿನ ಸಿಬ್ಬಂದಿಯ ಜೊತೆ ಸಂಪರ್ಕವನ್ನ ಸಾಧನೆ ಮಾಡಲಾಗಿತ್ತು. ಈ ನಡುವೆ ಐಎನ್ಎಸ್ ಚೆನ್ನೈ ಯುದ್ಧ ನೌಕೆ ಕೂಡ ರಕ್ಷಣಾ ಕಾರ್ಯಕ್ಕೆ ಮುಂದಾಗಿತ್ತು. ಶುಕ್ರವಾರ ಬೆಳಗಿನ ಜಾವದ ವೇಳೆ ಹೈಜಾಕ್ ಆದ ಹಡಗಿಗೆ ಧುಮುಕಿದ ನೌಕಾಪಡೆ ಕಮಾಂಡರ್ಗಳು ಹಡಗಿನ ಡೆಕ್ ಸೇರಿದಂತೆ ಸಂಪೂರ್ಣವಾಗಿ ಎಲ್ಲೆಡೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಹಾಗೂ ಕಡಲ್ಗಳ್ಳರಿಂದ ಹಡಗನ್ನ ಮುಕ್ತಿಗೊಳಿಸಿದ್ದಾರೆ. ಭಾರತೀಯ ನೌಕಾಪಡೆಯ ಪ್ರಧಾನ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳು ಈ ಕಾರ್ಯಾಚರಣೆಯ ಮೇಲುಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಕಮಾಂಡೋ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಸಗಟು ಸಾಗಾಣಿಕೆ ಹಡಗು ಕಡಲ್ಗಳ್ಳರಿಂದ ಮುಕ್ತವಾಗಿದೆ. ಅದಲ್ಲದೆ 15 ಜನ ಭಾರತೀಯರನ್ನ ರಕ್ಷಣೆ ಮಾಡಲಾಗಿದೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.